ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನೆಕ್ಸ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋನ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತ ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವತ್ತು ಕಾಯಿ ಹಾಗೆ ನೈವೇದ್ಯ ಎಲ್ಲ ಮಾಡಿದ್ದೀನಿ. ಬಿಕಾಸ್ ಇವತ್ತು ನನ್ನ ಮಗಳ ಬರ್ತಡೇ. ಒಂಥರ ಬಯಸದೇ ಬಂದ ಭಾಗ್ಯ ಅಥವಾ ಬಯಸಿ ಬಂದ ಭಾಗ್ಯನೋ ಗೊತ್ತಿಲ್ಲ. ಫಸ್ಟು ಮಗು ನನಗೆ ಹೆಣ್ಮಗು ಆಗಬೇಕು ಅಂತ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಗಂಡು ಮಗು ಹುಟ್ಟಿತು. ಆ್ಯಂಡ್ ಸೆಕೆಂಡ್ ಬೇಬಿ ಆದರೂ ಗರ್ಲ್ ಆಗಲಿ ಅಂತ ಬೇಡ್ಕೊಂಡಿದ್ದೆ. ದೇವರ ಆಶೀರ್ವಾದದಿಂದ ನನಗೆ ಹೆಣ್ಮಗು ಹುಟ್ಟಿದ್ಲು. ಇವಳು ಒಂಥರ ನಮಗೆ ಲಕ್ಕಿ ಚಾರ್ಮ್ ಇದ್ದಾಗೆ. ಇವಳು ಬಂದಾಗಿಂತ ನಮ್ಮ ಮನೇಲಿ ಖುಷಿ ಫುಲ್ ಚೆನ್ನಾಗಿದೆ, ಯಾವುದು ಟೆನ್ಷನ್ ಇಲ್ಲ. ಆ ರೀತಿ ನಮ್ಮ ಲೈಫ್ ಲೀಡ್ ಆಗ್ತಾಯಿದೆ. ಹಾಗೆ ಹೊಸ ಮನೆ ಕೂಡ ನಾವು ಹಾಕಿಸ್ಕೊಂಡ್ವಿ ಇವಳು ಬಂದ ಮೇಲೇ ಅನ್ಕೊತೀನಿ. ಬರ್ತಡೇ ಇದೆ ಅಮ್ಮ, ಸ್ನಾನ ಮಾಡ್ಬಾ ಅಂದರೆ ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾಳೆ ನೋಡಿ. ಹಂಗೋ ಹಿಂಗೋ ಮಾಡಿ ಸ್ನಾನ ಮಾಡ್ತಿದ್ದೆಲ್ಲ ಆಯಿತು. ಬಟ್ಟೆ ಹಾಕ್ಕೊಳ್ಳೋಕ್ಕೂ ಟಾರ್ಚರ್ ಮಾಡ್ತಾಳೆ, ಬೇಡ ಬೇಡ ಅಂತ. ಹಂಗೋ ಹಿಂಗೋ ಮಾಡಿ ಎಲ್ಲ ರೆಡಿ ಮಾಡಿ ಅವಳನ್ನ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಇಷ್ಟು ಪುಟ್ಟ ಮಗು 2 ವರ್ಷಕ್ಕೆ ಸ್ಕೂಲು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಕೂಸಿನ ಮನೆ ಅಂತ ಇದೆ. ಗೌರ್ಮೆಂಟಿಂದ ಸ್ಟಾರ್ಟ್ ಆಗಿರೋದು. 6 ತಿಂಗಳಿಂದ 3 ವರ್ಷದ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಕೇರ್ ಮಾಡ್ತಾರೆ. ಅಲ್ಲಿ ಇವಳು ಸಖತ್ತಾಗಿ ಎಂಜಾಯ್ ಮಾಡ್ತಾಳೆ. ಸೊ ಇವಳಿಲ್ಲ ಅಂದರೂ ಕೂಡ ಅವ್ರಿಗೆ ಬೋರ್ ಆಗತ್ತಂತ ಮನೆಯವ್ರಿಗೂ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾರೆ ಅವರು. ಅವಳು ತುಂಬ ಟೈಮ್ ಪಾಸ್ ಮಾಡ್ತಾಳೆ, ತುಂಬ ಎಂಜಾಯ್ ಮಾಡ್ತಾಳೆ ಮಕ್ಕಳ ಜೊತೆ ಎಲ್ಲ. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಲ್ಲಿ ಹೋಗ್ತಾ ಇರೋದ್ರಿಂದ. ಇವಾಗ ಈ ರೀತಿ ಏನಾದರೂ ಆಪ್ಷನ್ ನಿಮ್ಮೂರಲ್ಲೂ ಇದ್ದರೂ ದಯವಿಟ್ಟು ಮಕ್ಕಳನ್ನ ಕಳಿಸಿ. ಮಕ್ಕಳು ಹೊರಗಡೆ ಹೋಗೋದ್ರಿಂದ ಜಾಸ್ತಿ ಆ್ಯಕ್ಟಿವ್ ಆಗ್ತಾರೆ. ಜಾಸ್ತಿ ಒಳಗಿಟ್ಕೊಂಡ್ರೆ ಸ್ವಲ್ಪ ಮಕ್ಕಳಿಗೂ ಹೊರಗಿನ ಜನದ ಬಗ್ಗೆ, ಹೊರಗೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಏನು ಸ್ವಲ್ಪ ಈ ರೀತಿ ಮಕ್ಕಳ ಜೊತೆ ಕಳಿಸಿದರೆ ತುಂಬ ಆ್ಯಕ್ಟಿವ್ ಆಗಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಹಾಗೆ ಊಟ ಕೂಡ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ, ಹಸಿವು ಕೂಡ ಆಗಿರುತ್ತೆ. ಹಾಗೆ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸ್ವಲ್ಪ ಜಾಮೂನೆಲ್ಲ ಮಾಡ್ಕೋಬೇಕು. ಅವಳಿಗೆ ತುಂಬ ಇಷ್ಟ ಜಾಮೂನ್ ಅಂದರೆ, ಸೊ ಅದಕ್ಕೆ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆಚೆ ಅವ್ರದ್ದು ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಯಾವುದು ಪ್ರಮೋಷನ್ ಅಲ್ಲ, ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ನೀವು ಯಾವ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದನ್ನು ನೀವು ಯೂಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಮಿದ್ದಿ 5 ನಿಮಿಷ ಎತ್ತಿಟ್ಟಿದ್ದೀನಿ. ಈ ರೀತಿ ರೌಂಡಾಗಿ ಬರಬೇಕು, ಯಾವುದೇ ರೀತಿ ಕ್ರ್ಯಾಕ್ಸ್ ಬರಬಾರ್ದು, ಅಂದರೆ ಜಾಮೂನ್ ಚೆನ್ನಾಗಿರುತ್ತೆ. ಹಿಟ್ಟಿನೆಲ್ಲ ಸ್ವಲ್ಪ 1-2 ನಿಮಿಷ ನೆನೆಯಕ್ಕೆ ಇಟ್ಬಿಟ್ಟು ಈ ಸೈಡಲ್ಲಿ ನಾನು ಶುಗರ್ ಸಿರಪ್ನ ಮಾಡ್ಕೊತಾ ಇದ್ದೀನಿ. ಒಂದು 2 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ವಾಪಸ್ ಅದಕ್ಕೆ 2 ಬೌಲಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಸಿರಪ್ ರೆಡಿ ಆಗೋಷ್ಟರಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಿಟ್ಟೇನು ಜಾಸ್ತಿ ಹೊತ್ತು ನೆನೆಬೇಕು ಅಂತ ಏನಿಲ್ಲ, ಇಮಿಡಿಯೇಟಾಗಿ ಕೂಡ ನೀವು ಮಾಡ್ಬೋದು. ಬೇರೆ ಸ್ವೀಟ್ ಮಾಡೋಕ್ಕಿಂತ ಜಾಮೂನು ಇನ್ಸ್ಟಂಟಾಗಿ ಈಸಿಯಾಗಿ ಆಗುತ್ತೆ ಅಂತ ನನಗನ್ಸುತ್ತೆ. ಬೇಗ ಮಾಡ್ಬೋದು ಜಾಮೂನ್ ಆದರೆ. ಜಾಮೂನ್ಗೆ ಶುಗರ್ ಸಿರಪ್ ರೆಡಿ ಆಯಿತು. ನೀವು ಜಾಸ್ತಿ ಪಾಕ ಏನು ತೊಗೊಳ್ಬೇಡ, ಜಸ್ಟ್ ಶುಗರ್ ಕರಗಿದ್ರೆ ಸಾಕು. ಹಾಗೆ ಕಡೆ ಎಣ್ಣೆನೂ ಕೂಡ ಚೆನ್ನಾಗಿ ಹೀಟಾಗಿತ್ತು. ಆವಾಗ ಈ ರೀತಿ ಉಂಡೆನ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ನಾನು ಸ್ಮಾಲ್ ಸೈಜಲ್ಲಿ ಮಾಡ್ಕೋತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಜಾಮೂನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಓಡಾಡಿಕೊಂಡು ತಿನ್ನೋಕ್ಕೆ ಅವ್ರಿಗೆ ಕಂಫರ್ಟ್ ಆಗುತ್ತೆ ಅಂತ ಸಣ್ಣ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಆ್ಯಕ್ಚುಲಿ ಸಣ್ಣ ಸೈಜ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಕೂಡ. ಹಾಗೆ ಶುಗರ್ ಸಿರಫಿಗೆ ನಾನೊಂದು ಏಲಕ್ಕಿನ ಜಜ್ಜಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೇಸರಿ ಕೂಡ ಇತ್ತು, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಜಾಮೂನ್ ಮಾಡುವಾಗ ಸಿರಫ್ ಆದರೂ ಬಿಸಿ ಇರಬೇಕು ಅಥವಾ ಜಾಮೂನ್ ಉಂಡೆಗಳಾದರೂ ಬಿಸಿ ಇರಬೇಕು. ಎರಡೂ ಬಿಸಿ ಇದ್ದರೆ ಉಂಡೆಗಳೆಲ್ಲ ಅಳ್ಕೊಂಡಂಗೆ ಆಗ್ಬಿಡುತ್ತೆ. ಈ ಸಿರಫ್ ಮಾಡಿ ಇಟ್ಕೊಂಡ್ರೆ ಉಗುರು ಬೆಚ್ಚಗಿರುತ್ತೆ. ಆಮೇಲೆ ಇದೆಲ್ಲ ತಣ್ಣಗಾದ್ಮೇಲೆ ನಾನು ಸೇರಿಸ್ಕೊತೀನಿ. ಶುಗರ್ ಸಿರಪ್ ಬಿಸಿ ಇದ್ದಾಗ ನಾನು ಈ ಜಾಮೂನ್ ಉಂಡೆಗಳನ್ನ ಸೇರಿಸ್ಕೊತೀನಿ. 1 ಪ್ಯಾಕೆಟಲ್ಲಿ ನನಗೆ 45 ಜಾಮೂನ್ ಆಯಿತು ಸ್ಮಾಲ್ ಸೈಜಲ್ಲಿ. ನಿಮಗೆ ಬೇಕಿದ್ದರೆ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ಅಬೌಟ್ 30 ಆಗ್ಬೋದು. ಮೀಡಿಯಮ್ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೇನಾದರೂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಒಂದೇ ಸರ್ತಿಗೆ ಕಪ್ಪಗಾಗ್ಬಿಡುತ್ತೆ. ಒಳಗಡೆ ಎಲ್ಲ ಬೆಂದಿರೋದೇ ಇಲ್ಲ, ಮೆತ್ತಗೆ ಹಾಗೆ ಇರುತ್ತೆ. ತಿನ್ನುವಾಗ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಚೆನ್ನಾಗಿ ಇದು ಬೇಯಿಸ್ಕೊಂಡ್ರೆ ಕರ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಹಾಗೆ ಇಟ್ಟಿದ್ದೆ ಆರ್ಲಿಕ್ಕಂತ. ಚೆನ್ನಾಗಿ ತಣ್ಣಗಾಗಿದೆ. ಬಟ್ ಶುಗರ್ ಸಿರಪ್ ಇನ್ನೂ ಬಿಸಿಯಾಗಿದೆ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತೀರಿ ನೀವು, ಹಬೆ ಬರ್ತಾ ಇದೆ ಇನ್ನು ಸಿರಫಿಂದ. ಈ ರೀತಿ ಇದ್ದರೆ ಸಾಕು. ಜಾಸ್ತಿ ಬಿಸಿಯಾಗಿ ನೀವು ಇದು ಹಾಕೊಂಡ್ಬಿಟ್ರೆ ಜಾಮೂನೆಲ್ಲ ಒಡೆದೋಗುತ್ತೆ, ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟ್ ಆಗೋಲ್ಲ. ಮಕ್ಕಳಿಗೆ ಕೊಡೋಕ್ಕಂತೂ ಚೆನ್ನಾಗಿರಲ್ಲ. ಅವ್ರಿಗೆ ಈ ರೀತಿ ಉಂಡೆ ಆಗಿದ್ರೂ ಚೆನ್ನಾಗಿರುತ್ತೆ. ಇದೊಂಥರ ಡ್ರೈ ಜಾಮೂನ್ ಥರ ಆಗಿಬಿಡುತ್ತೆ.
ನಮ್ಮನೇಲಿ ಜಾಸ್ತಿ ಸಿರಪ್ ಕೂಡ ಇಷ್ಟಪಡಲ್ಲ, ಸೊ ಅದಕ್ಕೋಸ್ಕರ ನಾನು ಲಿಮಿಟೆಡಾಗಿ ಶುಗರ್ ಸಿರಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ 2 ಕಪ್ ಸಕ್ಕರೆ ಬದಲು 3 ಕಪ್ಪು ಸಕ್ಕರೆನ ಹಾಕೊಂಡ್ಬಿಟ್ಟು ಮಾಡ್ಕೋಬೋದು. ಜಾಮೂನೆಲ್ಲ ಮಾಡಿಕೊಂಡು ಇದನ್ನು ಶುಗರ್ ಸಿರಪ್ ಹೀರ್ಕೊಳ್ಳಿ ಅಂತ ಚೆನ್ನಾಗಿ ಎತ್ತಿಡ್ತಾ ಇದ್ದೀನಿ. ಇದಾದಮೇಲೆ ನನಗೆ ಒಂದು ಆರ್ಡರ್ ಕೂಡ ಇತ್ತು ಬೆಂಗಳೂರಿಂದ. ಮೀಶೋದಲ್ಲಿ ನಾನು ಸಪ್ಲೈಯರ್ ಆಗಿ ಜಾಯ್ನ್ ಆಗಿದ್ದೀನಿ, ಅದರಿಂದ ನನಗೆ ಆರ್ಡರ್ ಬಂದಿತ್ತು. ಆರ್ಡರ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೆ. ಪ್ರಿಂಟೌಟೆಲ್ಲ ಅಡ್ರೆಸ್ ಪ್ರಿಂಟೌಟ್ ತೆಗೆಸ್ಕೊಂಬಂದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಮೀಶೋಗೆ ಸಪ್ಲೈಯರ್ ಆಗಿ ಜಾಯ್ನ್ ಆಗಬೇಕು, ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಯಾಕಿಂಗ್ ವೀಡಿಯೋ ಒಂಥರ ಕಂಪಲ್ಸರಿ, ಯಾಕಂದರೆ ನೀವು ಏನಾದರೂ ರಿಟರ್ನ್ ಬಂದರೆ ನೀವು ರಿಟರ್ನ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ನಾವು ಪಾರ್ಸಲ್ನ ಪ್ಯಾಕ್ ಮಾಡುವಾಗ ಈ ರೀತಿ ವೀಡಿಯೋ ಮಾಡಿಟ್ಕೋತೀನಿ. ಅದಕ್ಕೋಸ್ಕರ ನಿಮಗೂ ತೋರಿಸಿದ್ರಾಯಿತು ಅಂತ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಸೀರೆ ಬಂದುಬಿಟ್ಟು ಕಂಚಿ ಸಿಲ್ಕು ಸೂಪರಾಗಿದೆ. ನೀವು ನೋಡ್ತಿರ್ಬೋದು ಕಲರ್ ಕಾಂಬಿನೇಷನ್ ಫುಲ್ಲು ಬಳ್ಳಿ ಥರ ಡಿಸೈನ್ ಇದೆ. ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ಗ್ರೀನ್ ಕಲರ್ಗೆ ಡಾರ್ಕ್ ರೆಡ್ಡು. ಈ ಕೊರಿಯರ್ ಪ್ಯಾಕೆಟ್ಗಳನ್ನೆಲ್ಲ ನಾನು ಮೀಶೋದಲ್ಲೇ ತರಿಸಿದ್ದು. ಇದು ಶಾಪ್ಸಿಯಲ್ಲಿ, ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ, ಅಥವಾ ಮೀಶೋ ಸಪ್ಲೈಯರ್ ಪ್ಯಾನಲಲ್ಲಿ ಅವ್ರದ್ದು ಸಪ್ಲೈಯರ್ ಕಡೆಯೇ ಸಿಗುತ್ತೆ. ನೀವು ಎಲ್ಲಿ ಬೇಕೋ ಅದು ಆರ್ಡರ್ ಮಾಡ್ಕೋಬೇಕು. ಬಾರ್ಕೋಡೆಡ್ ಆದರೆ ನಾವು ಮೀಶೋದಲ್ಲಿ ಮಾತ್ರ ಸೇಲ್ ಮಾಡಬೇಕು, ಅಥವಾ ಮೀಶೋ ಪ್ರಾಡಕ್ಟ್ ಮಾತ್ರ ಪ್ಯಾಕ್ ಮಾಡಬೇಕಾಗತ್ತೆ. ನನಗೆ ಬೇರೆ ಕಡೆ ಆರ್ಡರ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ, ಬೇರೆ ಫೇಸ್ಬುಕ್ಕಲ್ಲಿ ಆರ್ಡರ್ಸ್ ಬಂದಾಗ ಇದೇ ಪ್ಯಾಕನ್ನು ಯೂಸ್ ಮಾಡಬೇಕು ಅಂತ ನಾನು ಪ್ಲೇನ್ ಪ್ಯಾಕನ್ನು ತರಿಸಿದ್ದೀನಿ. 2 in 1 ಥರ ಎಲ್ಲ ಕಡೆಯೂ ಈ ಥರ ಕೊರಿಯರ್ನ ನಾವು ಮಾಡ್ಬೋದು. ಪರ್ಸನಲ್ ಆರ್ಡರ್ಸ್ ಕೂಡ ಮೀಶೋ ಬಾರ್ಕೋಡೆಡ್ ಪ್ಯಾಕೆಟ್ಸ್ ಆದರೆ ಮೀಶೋ ಆ್ಯಪಲ್ಲಿ ಏನು ಆರ್ಡರ್ಸ್ ಬರುತ್ತೆ ಅದನ್ನು ಮಾತ್ರ ಪರ್ಚೇಸ್ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾದಂಥ ಕೊರಿಯರ್ ಬ್ಯಾಗನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಕೊರಿಯರ್ ಬ್ಯಾಗದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಾಸ್ತಿ ಏನು ಅಮೌಂಟ್ ಇಲ್ಲ, 300 ಒಳಗಡೆನೇ ಇದೆ. 100 ಪ್ಯಾಕ್ಸ್ ಬರುತ್ತೆ, 100 ಶೀಟ್ಸ್ ಬರುತ್ತೆ. ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ. ಇದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದೀನಿ. ನೀವು ಕೂಡ ಬೇಕಿದ್ದರೆ ಪರ್ಚೇಸ್ ಮಾಡ್ಕೋಬೋದು. ನಮ್ಮನೆ ಮುದ್ದು ಲಕ್ಷ್ಮಿಗೆ 2 ವರ್ಷ ತುಂಬಿತು. ಫ್ರಾಕ್ ತುಂಬ ಇದೆ ಅಂದ್ಬಿಟ್ಟು ನಾನು ಈ ರೀತಿ ಜೀನ್ಸ್ ಮತ್ತು ಟಾಪ್ನ ತೊಗೊಂಡಿದ್ದೆ. ಸ್ವಲ್ಪ ಟಾಪ್ ದೊಡ್ಡ ಸೈಜ್ ಆಗಿಬಿಟ್ಟಿದೆ ಅವಳಿಗೆ. ಪರವಾಗಿಲ್ಲ, ಬೆಳಿತಾಳೆ ಬರುತ್ತೆ ಅಂದ್ಬಿಟ್ಟು ವೇರ್ ಹಾಕಿದ್ದೀನಿ. ಅವಳಿಗೆ ತುಂಬ ಚೆನ್ನಾಗಾಗಿದೆ. ಬಟ್ ಅವಳು ಫೋಟೋಗೆ ಮತ್ತು ವೀಡಿಯೋ ನಾನು ಶೂಟ್ ಮಾಡ್ತೀನಿ ಅಂದರೆ ಆ ಕಡೆ ಈ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳಿಗೊಂದು ಅಷ್ಟೊಂದು ಇಷ್ಟ ಇಲ್ಲ. ತುಂಬ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಮನೇಲಿ ಎಷ್ಟು ಜನ ಇದ್ದೀವಿ ಅಷ್ಟೇ, ಬೇರೆ ಯಾರಿಗೂ ನಾನು ಇನ್ವೈಟ್ ಮಾಡಿಲ್ಲ. ಅವಳು ತುಂಬ ಖುಷಿಯಿಂದ ತಾನೇ ಸಿಂಗಲ್ಲಾಗಿ ಕೇಕ್ ಕಟ್ ಮಾಡಿದ್ಲು. ನಂಗೆ ಅದೇ ಖುಷಿ. ನಾನು ಕೈ ಹಿಡಿದು ಕೇಕ್ ಕಟ್ ಮಾಡ್ಸೋಕ್ಕೆ ಹೋದರೆ ಬೇಡ ಅಂತ ಅಂದು. ಸೊ ಇವರೇ ನಮ್ಮನೆ ಗೆಸ್ಟ್ ಇವತ್ತು, ನನ್ನ ಮಗನ ಫ್ರೆಂಡ್ಸು. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು. ಕೇಕ್ ಮಾತ್ರ ತಿನ್ನೋಕ್ಕೆ ಅವಳು ಇಷ್ಟಪಡಲ್ಲ. ನೋಡ್ತಿರ್ಬೋದು ಎಷ್ಟು ಟಾರ್ಚರ್ ಕೊಟ್ಟು ಒಂಚೂರಾದರೂ ತಿನ್ನಮ್ಮ, ಇದು ಚೆನ್ನಾಗಿರೋ ಕೇಕು, ಏನೂ ಕೆಮಿಕಲ್ಸ್ ಹಾಕಿಲ್ಲ ಅಂತ ಹೇಳಿದ್ರು ತಿಂತಾನೇ ಇಲ್ಲ. ಅಂದರೆ ಇದು ಕೇಕ್ನ ಹೇಳಿಬಿಟ್ಟು ಮಾಡಿಸಿದ್ದು, ಯಾವುದೇ ಕೆಮಿಕಲ್ಸು, ಫ್ರೆಶ್ ಕ್ರೀಮ್ ಹಾಕಿಸಿ ಮಾಡಿಸಿದ್ದು, ಏನು ಕಲರು ಅದೇನು ಹಾಕಿಲ್ಲ. ತುಂಬ ಚೆನ್ನಾಗಿತ್ತು ಕೇಕ್ ಕೂಡ. ಆವಾಗಲೇ ಫ್ರೆಶ್ ಆಗಿ ಮಾಡಿಬಿಟ್ಟು ಕೊಟ್ಟರು. ರೇಟ್ ಕೂಡ ಜಾಸ್ತಿ, ಬಟ್ ಹೆಲ್ತಿಯಾಗಿತ್ತು. ಇವ್ರು ನಮ್ಮ ತಂದೆ ಎಷ್ಟೇ ಫೋರ್ಸ್ ಮಾಡಿ, ಎಷ್ಟೇ ಮುದ್ದು ಮಾಡಿ ತಿನ್ಸೋಕೆ ಹೋದ್ರು ಕೇಕ್ ತಿಂತಿಲ್ಲ ಅವಳು. ಇಷ್ಟ ಇಲ್ಲ ಅಂತ ಮಲ್ಕೊಳಕ್ಕೆ ಹೋಗ್ತಿದ್ಲು. ಆಮೇಲೆ ಬರ್ಡೇ ಎಲ್ಲ ಮುಗಿದ್ಬಿಟ್ಟು ಆಮೇಲೆ ಒಳಗಡೆ ಕೇಕ್ ತಂದಿಟ್ಟಾಗ ಕೇಕ್ ಬೇಕು ಅಂತ ಆಳ್ತಾ ಇದ್ಲು. ಬಟ್ ಇವಾಗ ತಿನ್ನಲೇ ಇಲ್ಲ. ಹಾಗೆ ಅವಳಿಗೇನು ಗಿಫ್ಟ್ ಬಂದಿತ್ತು ಅಂದರೆ, ನನ್ನ ಮಗನ ಫ್ರೆಂಡ್ ಒಬ್ಬನು ಬಂದಿದ್ನಲ್ಲ, ಪುಟಾಣಿ ಚಂದನ್ ಅಂತ, ಅವನು 1-2 ಚಾಕ್ಲೇಟ್ನ ರ್ಯಾಪ್ ಮಾಡಿ ಅದ್ರ ಮೇಲೆ ಐ ಲವ್ ಯು ಸಿಸ್ಟರ್ ಅಂತ ಬರ್ಕೊಂಬಂದು ಕೊಟ್ಟಿದ್ದ. ಇವನು ಅವಳು ನಾನು ಓಪನ್ ಮಾಡಿ ಕೊಡ್ತೀನಿ ಅಂದರೂ ಕೊಡಲಿಲ್ಲ. ನನ್ನ ಕೈಲಿ ತಾನೇ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದು, ಚಾಕ್ಲೇಟ್ ಬಂದಿದೆ ಅಮ್ಮ ಅಂತ. ತಿನ್ನಬಾರ್ದು ಮುದ್ದು, ಹಲ್ಲು ಹಾಳಾಗತ್ತೆ ಅಂದಿದ್ದಕ್ಕೆ ಅಮ್ಮಂಗೊಂದು ಕೊಟ್ಲು, ಹಾಗೆ ಅವ್ರ ತಾತಂಗೊಂದು ಕೊಟ್ಲು. ಅವಳಿಗೆ ಏಜ್ ಬಂದುಬಿಟ್ಟು 2 ವರ್ಷ, ಬಟ್ ಅವ್ಳ ಮೆಚೂರಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು 10 ವರ್ಷದ ಮಕ್ಕಳು ಕೂಡ ಇವಳ ಥರ ಮಾಡಲ್ಲ, ಅಷ್ಟೊಂದು ಮೆಚ್ಯೂರ್ ಆಗಿ ಇರ್ತಾಳೆ. ಏನಾದರೂ ಹೇಳಿದ್ರೆ ತಕ್ಷಣವೇ ಗ್ರ್ಯಾಪ್ ಮಾಡ್ಕೊಂಡ್ಬಿಡ್ತಾಳೆ. ಅದು ಬೇಡಮ್ಮ ಇದು ಮಾಡು ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮುದ್ದು ಬಂಗಾರ ನನ್ನ ಮಗಳಾಗಿ ಕಲಿಸಿದ್ದಕ್ಕೆ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.